ಸೊ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ, ಆಫ್ಟರ್ ದಟ್ ಸ್ವಲ್ಪ ತುಪ್ಪ. ನಾನು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಆಮೇಲೆ ಬೈಕೋಬಿಡಿ ಯಾರುವೆ. ಎಣ್ಣೆ ಮತ್ತು ತುಪ್ಪಕ್ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ. ಯೂಶ್ವಲಾಗಿ ನಾನು ಜಾಸ್ತಿ ಹಾಕೋತೀನಿ ದ್ರಾಕ್ಷಿ ಗೋಡಂಬಿ, ಯಾಕಂದರೆ ನನಗೆ ಇಷ್ಟ ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿ ತಿನ್ನೋಕ್ಕೆ. ಇದಾದ್ಮೇಲಿಂದ ಶಾವಿಗೆ ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಫ್ರೈಡ್ ಆಗಿದ್ದರೆ ಓಕೆ, ಬಟ್ ಇದು ಫ್ರೈಡ್ ಇಲ್ಲ, ಹಾಗಾಗಿ ನಾನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದು ನೋಡಿ ಸ್ವಲ್ಪ ಗೋಲ್ಡ್ ಬ್ರೌನ್ ಬಂದಿದೆ, ಅದಕ್ಕೆ ಇದು ಸೀಮೆ ಅಕ್ಕಿ ನಾನು ಒಂದು 1 ಅವರ್ ಮುಂಚೆ ನೆನೆಸಿದ್ದೆ, ಜೊತೆಗೆ ವಿತ್ ನೀರು ಸಮೇತ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಇದು ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಹಾಲು ಹಾಕಬೇಕು. ಸ್ವಲ್ಪ ಬೆಂದ ಮೇಲೆ ಹಾಲಾಕಿ. ನಾನಿಲ್ಲಿ 1 ಲೀಟರಷ್ಟು ಹಾಲು ತೊಗೋತಾ ಇದ್ದೀನಿ. ಅದಾದಮೇಲೆ ನೋಡುದಾ ಎಷ್ಟು ಕನ್ಸಿಸ್ಟೆನ್ಸಿ ಬರುತ್ತೋ ಅದ್ರ ಮೇಲೆ ವಾಟರ್ನ ಹಾಕೋದ ಅಂತ ಇದ್ದೀನಿ. ನಾನು ಹಿಂಗೆ ಮಾಡೋದು. ಒಬ್ಬೊಬ್ಬರು ಸ್ಟಾರ್ಟಿಂಗಲ್ಲೇ ಹಾಲನ್ನ ಕಾಯಿಸ್ಕೊಂಡು ಹಾಕೋರಿದ್ದಾರೆ, ಬಟ್ ಈ ಥರ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನೀ ಕುದೀತಾ ಇರುತ್ತಲ್ಲ ಅಲ್ಲೇ ಹಾಲ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಆಗಲೇ ಹಾಲು ಹಾಕಿದ್ಮೇಲೆ ಈ ಥರ ಉಕ್ತಾ ಇದೆ. ಈ ಥರ ಉಕ್ಕೋ ಟೈಮಲ್ಲಿ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ನಮ್ಮ ಅಕ್ಕನಿಗೆ ಏಲಕ್ಕಿ ಫ್ಲೇವರ್ ಆಗಲ್ಲ, ಸೊ ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದ್ರ ಸಿಪ್ಪೆ ಸಮೇತನೇ ಹಾಕಿ, ಯಾಕಂದರೆ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇನ್ನೂ ಶುಗರ್ ಹಾಕಿಲ್ಲ, ಇವಾಗ ಶುಗರ್ ಹಾಕ್ತೀನಿ. ಇದಾದಮೇಲೆ ಲಾಸ್ಟು ಶುಗರು. ನಮ್ಮ ಮನೇಲಿ ಶುಗರ್ನ ಕಮ್ಮಿ ತಿಂತಾರೆ, ಆದರೆ ನಮ್ಮ ಅಕ್ಕನ ಮನೇಲಿ ಇವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ಸೊ ನೋಡವ ಹೆಂಗಾಗುತ್ತೋ ಗೊತ್ತಿಲ್ಲ. ಶುಗರ್ನ ಆದಷ್ಟು ಜಾಸ್ತಿ ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಕ್ಕ ನೀನೇ ಹೇಳ್ಬೇಕಮ್ಮ ಟೇಸ್ಟು, ಆಯ್ತಾ? ಯಾಕಂದ್ರೆ ನಂಗೆ ಶುಗರ್ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡ್ತೀನಿ, ನಿಮ್ಗೆ ಗೊತ್ತಿಲ್ಲ. ಶುಗರ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಸಕ್ಕರೆ ಇನ್ನೂ ಬೇಕಾ ಅಥವಾ ಸಾಕಾ ಅಂತ. ನೋಡಕ್ ನಮ್ಮ ಅಕ್ಕಂಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಅಕ್ಕ ಹೇಳಕ್ಕ. ಇಲ್ಲ ಕಾಣಿಸ್ತಿಲ್ಲ ಅಕ್ಕ. ಹಾ ಅಕ್ಕ, ಪರ್ಫೆಕ್ಟ್ ಕರೆಕ್ಟ್ ಐತೆ ನಿಮಗೆ? ಥ್ಯಾಂಕ್ ಯು ಗೈಸ್. ಫೈನಲಿ ಪಾಯಸ ಮಾಡಿ ಮುಗಿಸಿದ್ದೀನಿ ಚೆನ್ನಾಗಿ. ಥ್ಯಾಂಕ್ ಯು.